ಹಾಯ್ ಹಲೋ ವೆಲ್ಕಮ್ ಟು ಧನುಷ್ ಶೈವ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ಲಾಗ್ ಚುಂಚನಕಟ್ಟೆ ಜಾತ್ರೆ ದಾನಿನ ಜಾತ್ರೆ ನೋಡ್ಕೊಂಬರೋಣ ಅಂತ ನಾನು ನಮ್ಮ ಸಿಸ್ಟರ್ ಇಬ್ಬರು ಹೊರಟಿದ್ದು. ನೋಡೋಣ ಬನ್ನಿ, ಇವತ್ತಿಂದ ಸ್ಟಾರ್ಟ್. ಚುಂಚನಕಟ್ಟೆ ಜಾತ್ರೆ ಅಂದರೆ ದನ ದನ ಅಂದರೆ ಚುಂಚನಕಟ್ಟೆ ಜಾತ್ರೆ. ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಇಲ್ಲ ಅಂದರೂ 30-40 ತಾಲೂಕು ಹಳ್ಳಿ ಜನ ಎಲ್ಲ ದನ ಕರ್ಕೊಂಡು ಬರ್ತಾರೆ ಕಟ್ಟಕ್ಕೆ. ಸಖತ್ತು ಇಲ್ಲ ಅಂದರೂ 20 ಲಕ್ಷ 18 ಲಕ್ಷ ಗಂಟ ದನ ವ್ಯಾಪಾರ ಆಗ್ತವೆ ಇಲ್ಲಿ. ನೋಡೋಣ, ಆಲ್ರೆಡಿ ಸುಮಾರಾಗಿ ಇವತ್ತು ತೆಳ್ಳು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ನೋಡ್ಕೊಂಬರೋಣ. ಇವತ್ತು ಏನೋ ಕಾರಣಾಂತರದ ಕೆಲಸಗಳಿಂದ ಹೋಗೋಕ್ಕಾಗಲಿಲ್ಲ. ಇವತ್ತು ಕಡೆಯ ದಿನ ಹೋಗ್ತಾ ಇದ್ದೇನೆ. ಪೆಟ್ರೋಲ್ ಖಾಲಿ ಆಯಿತು. ನಾನು ನನ್ನ ತಂಗಿ ಇಬ್ಬರು ಜಾತ್ರೆ ನೋಡೋಣ ಅಂತ ಇಬ್ಬರು ಹೊರಡ್ಬೇಕಾದ್ರೆ ಅವಳು ಬಂದ್ಲಲ್ಲ, ಅದರಿಂದ ನಾನೇ ವಿಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡಿದ್ಲು. ಅಂದರೆ ನಾನು ಬೈಕ್ ಓಡಿಸಿದ್ನಲ್ಲ, ಅದಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೇನು ಸಮೀಪ ಚುಂಚನಕಟ್ಟೆ ಹತ್ರ ಬಂದು ನೋಡೋಣ, ಸ್ಟಾರ್ಟಿಂಗ್ ಆಗುತ್ತೆ. ಆಲ್ಮೋಸ್ಟ್ ಸುಮಾರು ಜನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಜಾತ್ರೆ ವೈಟ್ ಅಲ್ಲೇನು ಅಷ್ಟೊಂದು ಜನ ಅವರೇ. ರೋಡಲ್ಲಿ ದನ ಹೋಗ್ತಿರೋದು ನೋಡಿ ನಾನು ಏನು ಜಾತ್ರೆನೇ ಕಿತ್ತೋಗೈತೇನೋ ಅಂತ ಅಂದ್ಕೊಂಡು ಬಂದುಬಿಟ್ಟೆ. ಆದರೂ ಜಾತ್ರೆನೇ ಕಿತ್ತಿಲ್ಲ. ಇನ್ನೂ ಸಖತ್ತು ದನಗಳಿದ್ದು ಎಲ್ಲ ಕಡೆ ನೋಡಿಕೊಂಡು ಇದು ಫುಲ್ ಎಂಜಾಯ್ ಮಾಡಿಕೊಂಡು ದನ ನೋಡೋದು ಅಂದರೆ ಒಂಥರ ಚೆಂದ, ಆದರೆ ಸಾಕೋದ್ರಲ್ಲಿರೋ ಮಜಾ ಇನ್ನೂ ಚೆಂದ. ಹಾಗೆ ನೋಡಿ ಫ್ರೆಂಡ್ಸ್, ನಾವು ನೋಡ್ತಾ ಇದ್ದೀವಿ, ನೀವು ನೋಡಿ. ನಿಮ್ಮ ಧನುಷ್ ಶೈವನನ್ನು ಪ್ರೀತಿಸಿ ಹರಸಿ.
ನೋಡಿ ಇದೇ ದನ, ಇದೇ ಚಪ್ರ, ಚಪ್ರದೋರಿ ಅಂತ ಇವು ಭಾಳ ಬೆಲೆ ಬಾಳುವಂಥ ದನಗಳು. 10 ಲಕ್ಷ, 5 ಲಕ್ಷ, 7-8 ಲಕ್ಷ ಕಟ್ಟಾಕಿರ್ತಾರೆ. ಹಂಗೆ ನೋಡ್ಕೊಬರೋಣ ಅಂತ ನೋಡ್ಕೊಂಬತ್ತಾ ಇದ್ದು. ಚಪ್ರದ ಮೇಲೆ ಇದೆಲ್ಲ ಮಾಮೂಲಿ ಜಾತ್ರೆ, ವಾರ ವಾರ ಕಟ್ಟುವಂಥ ಜಾತ್ರೆ ಮಾಡ ನೋಡಿ. ಅದ ಕಟ್ಟಿದ್ದಾರೆ. ಒಳ್ಳೊಳ್ಳೆ ದನಗಳು ಬಂದಿವೆ, ಭಾಳ ದುಬಾರಿ ದನಗಳೆಲ್ಲ ಬಂದಿವೆ. ಎಲ್ಲ ಬರ್ತೇನೋ ಹಾಗೆ ನನ್ನ ತಂಗಿ ದನಗಳ ಜೊತೆ ಸೆಲ್ಫಿ ತಗೋಬೇಕು ಅಂತ ಆಸೆ ಮಾಡಿದ್ಲು. ಸೆಲ್ಫಿ ತಗೊಳ್ಳೋಣ ಅಂತ ಹೋಗಿ ನಿಲ್ಸ್ಕೊಂಡು ಸೆಲ್ಫಿ ತಗೊಂಡು ಅದ್ರ ಪಕ್ಕಕ್ಕೆ ಹೋಗೋಣ ಅಂತಿದ್ಲು. ಅವೆಲ್ಲ ಆದವು. ಆಮೇಲೆ ತಲೆ ಮೇಲೆ ಮಡಿಕೊಬಿಟ್ರೆ ಭಾಳ ಕಷ್ಟ ಅಂದ್ಬಿಟ್ಟು ಕರ್ಕೊಂಬಂದೆ. ಈ ಗೌಡ್ರ ಊರುಗಳೆಷ್ಟು ಅಂತ ಕೇಳ್ಕೊಂಬರೋಣ ಅಂತ ನೋಡೋಣ ಅಂತ ಬರ್ತಾ ಇದ್ದೇವೆ. ನೋಡೋಣ, ಕೇಳೋಣ ಬನ್ನಿ. ಎಷ್ಟಾಗದಡ? 3,80,000 ವ್ಯಾಪಾರ ಆಯ್ತು. ಹಾಗೆ ದನಿನ ಜಾತ್ರೆ ಮುಗಿಸಿ ಹೊಳೆ ಹತ್ರ ಹೋಗೋಣ, ಧನುಷ್ಕೋಟಿ ಜಲಪಾತ ನೋಡ್ಕೊಂಬರೋಣ, ಹಂಗೆ ದೇವಸ್ಥಾನ ನೋಡ್ಕೊಂಬರೋಣ ಅಂತ ನಾನು ನನ್ನ ತಂಗಿ ಹೊರಟು. ಇದೇ ಸರ್ಕಲ್ಲು, ಚುಂಚನಕಟ್ಟೆ ಸರ್ಕಲ್ಲು. ಇದು ಬಸವನ ವೃತ್ತ ಅಂತಲೇ ಪ್ರಸಿದ್ಧಿಯಾಗಿದೆ. ಶ್ರೀರಾಮಚಂದ್ರ ಸೀತಾಮಾತೆ ಇರುವಂತಕ್ಕಂಥ ದೇವಸ್ಥಾನ ಇದು. ಇದೇ ಎಂಟ್ರೆನ್ಸ್ ಆರ್ಚ್ ಇದು. ಹೊರಗಡೆ ಹೋಗೋಣ. ಅಂಗಡಿ ತಿಂಡಿಗಳು ಭಾಳ ಭರ್ಜರಿಯಾಗಿದೆ ಅಂಗಡಿಗಳು. ಹಾಗೆ ನೋಡ್ತಾ ನೋಡ್ತಾ ಧನುಷ್ಕೋಟಿ ಜಲಪಾತ ನೋಡಿಕೊಂಡು ದೇವಸ್ಥಾನಕ್ಕೆ ಒಳಗೆ ಹೋಗೋಣ ಅಂತ ಬಾ ಅಂತ ಕರೀತಿದ್ದೀನಿ. ಬನ್ನಿ. ಕರ್ನಾಟಕದ ಜೀವನದಿ ಎಂದು ಇಲ್ಲಿ ಪ್ರಸಿದ್ಧಿಯಾಗಿರುವಂಥ ಧನುಷ್ಕೋಟಿ ಜಲಪಾತ ನೋಡೋಣ ಬನ್ನಿ. ಅದು ನೋಡಿದ್ರೆ ನನ್ನ ಹೆಸರಲ್ಲೇ ಐತಿ ಜಲಪಾತವ. ಇಲ್ಲಿನ ಒಂದು ವಿಶೇಷತೆ ಅಂದರೆ ಏನು ಅಂದರೆ ಇಲ್ಲಿ ಸೀತೆ ಮಠ ಅಂತಲೇ ಇದೆ. ಹಾಗಾಗಿ ಅದು ಹಿಂದಿನ ಪುರಾತನ ಕಾಲದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್.
ವೀರಾಂಜನೇಯ ಮೂರ್ತಿ ನಿಲ್ಲಿಸಿದ್ದಾರೆ ಚುಂಚನಕಟ್ಟೆಯಲ್ಲಿ. ಭಾಳ ಸುಂದರವಾದಂತಹ ಪ್ರವಾಸಿಗರ ತಾಣ ಅಂತಲೇ ಹೇಳ್ಬೋದು. ಶ್ರೀರಾಮಚಂದ್ರ ಸೀತಾಮಾತೆ ಪ್ರವಾಸೋದ್ಯಮ ಅಂತಲೇ ಹೇಳ್ಬಹುದು. ಚೆನ್ನಾಗೈತೆ, ಎಲ್ಲ ಬನ್ನಿ. ಚುಂಚನಕಟ್ಟೆ ಅಂದರೆ ಮೊದಲೇ ಅವತ್ತಿನ ಕಾಲದಲ್ಲಿ ಆ ಸಾಂಗ್ ಇದೆ, ಚುಂಚನಕಟ್ಟೆ ಜಾತ್ರೆ ಜೀವ ಕೊಟ್ಟರೆ ನಾನು ಸೋತ್ರೆ ಅಂತ. ಇದು ಒಳಗೆ ಹೋಗುವಂಥ ಹಾದಿ. ಬನ್ನಿ ಆಟ ಆಡ್ಕೊಂಬರೋಣ. ನನ್ನ ತಂಗಿ ನಾನು ಅಜ್ಜಿಗುಜ್ಜಿ ಅಂತ ಆಟ ಆಡ್ತಾ ಇದ್ದು ಆಗ ಆ ಥರದ್ದಿದ್ದು. ಆಗ ಎತ್ತಿನ ಗಾಡಿ ಮೇಲೆ ಆಡೋವು, ಈಗ ಆಟ ಸಾಮಾನ್ಯ ಬಂದ್ಬಿಟ್ಟಿದೆ. ನನ್ನ ತಂಗಿ ಜಾರುಗುಪ್ಪೆ ಆಡಬೇಕು ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಅವಳು ಕೋತಿ ಥರ ಕಮ್ಮಂಗಿ ಥರ ಹತ್ತುತ್ತಾವಳೆ. ಧನುಷ್ ಶಿವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಕ್ಕಿದ ದೇವ್ರ ದರ್ಶನ ಆಗಿರ್ಬಹುದು, ಮುಂದೆ ಊರಿಗೆ ಹೋಗುವಂಥ ಪ್ಲೇಸ್ ಆಗಿರ್ಬೋದು, ಎಲ್ಲ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ.